ಇವತ್ತಿನ ದಿನ ಏನು ನಗರಸಭಾ ಅಧ್ಯಕ್ಷ ನಡೀತು ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಕಳೆದ 2021 ಚುನಾವಣೆಯಲ್ಲಿ JDS ಪಕ್ಷಕ್ಕೆ 7, BJP ಪಕ್ಷಕ್ಕೆ 4 ಸೇರಿ ಒಟ್ಟು 10 ಜನ ನಾವು ಸದಸ್ಯರಿದ್ವಿ. MP MLA ಸೇರಿ MLC ಸೇರಿ ನಾವು ಟೋಟಲ್ಲು 19 ಜನ, MP MLA MLC ಸೇರಿ 13 ಜನ, ಇಂಡಿಪೆಂಡೆಂಟ್ 6 ಜನ, 19 ಜನ ಸೇರಿ ನಾವು ಉಮೇದುವಾರಕ್ಕೆ ಆಗಬೇಕು ಅಂತೇಳಿ ನಾವು ಚರ್ಚೆ ನಡೆದು ಒಂದು ಕಡೆ ಸೇರಿದ ಪಕ್ಷದಲ್ಲಿ ಇವರು ಸನ್ಮಾನ್ಯ ಇವತ್ತಿನ ಶಾಸಕರು ಪಕ್ಷದ ಅಭ್ಯರ್ಥಿಗಳನ್ನ ಇಟ್ಕೊಂಡು ಅಧ್ಯಕ್ಷ ಮಾಡಿ ಸಂತೋಷ ಆಗ್ತಿತ್ತು ನಮಗೆ. ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿ ಏನು ನಮ್ಮ ಜೊತೆ 5-6 ಜನ ಇಂಡಿಪೆಂಡೆಂಟ್ ಕೈ ಜೋಡಿಸಿ ನಮ್ಮ ಜೊತೆ ಬಂದಿರು. ಅವರಿಗೆ ಖಚಿತ ಆಯಿತು ನನ್ನ ಕೈ ಜಾಗ ಹೋಗ್ತಿದೆ ಇದು ಅಧ್ಯಕ್ಷಗಿರಿ, ಇದರಿಂದ ಮುಂದೆ ಬರೋ ಮಂದಿಗಿರಿ ತಪ್ಪೋಗ್ಬಿಡುತ್ತೆ ಅಂತೇಳಿ ಕಾಡಿ ಬೇಡಿ ನಮ್ಮವ್ರನ್ನ ಏನು ನಮ್ಮಲ್ಲಿ ಇದ್ದಂಥ ಇಂಡಿಪೆಂಡೆಂಟ್ 6 ಜನನ ಕುದುರೆ ವ್ಯಾಪಾರ ಮಾಡಿ ರಾತ್ರಿ ನಮ್ಮಲ್ಲಿದ್ದಂಥ ಒಬ್ಬ ಪಕ್ಷದ ಅಧಿಕೃತ ಅಭ್ಯರ್ಥಿ ಜಾಂಕು, BJP ಪಕ್ಷದ ಅಭ್ಯರ್ಥಿ ಸ್ವಾತಿ ಮಂಜೇಶು, ಅದೇ ರೀತಿ 6 ಜನ ನಮ್ಮ ಇಂದಲ್ಲಿ ಇದ್ದಂಥವ್ರನ್ನ ಕುದುರೆ ವ್ಯಾಪಾರ ಮಾಡಿ ಅವರ ಅಧಿಕಾರ ಶಕ್ತಿ ಬೆಳೆಸಿ ಕರ್ಕೊಂಡಿದ್ದಾರೆ. ನಮ್ಮದು ಒಂದು ಸಣ್ಣ ಜನಾಂಗ, ಕುಂಚಿಡಿ ಜನಾಂಗ ಅಂತೇಳಿ ನಾವು BCMನ ಆಗಿ ಬರಲ್ಲ, SCನ ಆಗಿ ಬರಲ್ಲ, STನ ಆಗಿ ಬರಲ್ಲ, ಜನರಲ್ದಲ್ಲಿ ಪ್ರಯತ್ನ ಮಾಡ್ಬೋದಿತ್ತು. ನಾವು ಮತದಾರರು ಕನಿಷ್ಠ ನಮ್ಮ ತಾಲೂಕು ಒಂದು 70,000 ಜನ ಸಂಖ್ಯೆ ಇದ್ದೀವಿ. ಇದು ನಮ್ಮ ಜನಕ್ಕೆ ಕೊಟ್ಟಂತ ಬಹುಮಾನ ಚೈತನ್ಯ ಸಾಹೇಬರು. ಇದಕ್ಕೆ ನಾವು ಉತ್ತರ ಜಿಲ್ಲಾ ಪಂಚಾಯತ್ ಜಡ್ಪಿನಾಗೆ ನಾವು ಕೊಡ್ತೀವಿ. ಈ ಉತ್ತರ ಇದು ನಮ್ಮ ವೈಯಕ್ತಿಕ ರಾಮಗಾಯದ ಅನ್ಯ ಅಲ್ಲ, ಸಾಮಾನ್ಯ ಅವ್ರಿಗೆ ಸೇರಿದಂತ ಒಬ್ಬ ಅಭ್ಯರ್ಥಿನ ಅವ್ರ ಪಕ್ಷದ 20 ಜನ ಗೆದ್ದಿಸ್ಕೊಂಡು ಓಟ್ ಹಾಕೋಣ ಚಿಂತೆ ಇರ್ತಿಲ್ಲ. ನಮ್ಮರ ಹೈಜಾಕ್ ಮಾಡಿದ್ದಾರೆ. ಇದನ್ನ ಬಹುಮಾನ ಅವ್ರಿಗೆ ಕೊಡ್ತೀವಿ ಜಿಲ್ಲಾ ಪಂಚಾಯತ್ ಜಡ್ಪಿಗೆ. ನಮ್ಮ ಕುಂಚಿಡ ಜನ ಕೊಟ್ಟಂತ ಬಹುಮಾನ ಅಂತೇಳಿ ನಾನು ಯಾರೋ ಒಬ್ರು ಅಭ್ಯರ್ಥಿನ ನಮ್ಮ ಹೈಕಮಾಂಡ್ ತೀರ್ಮಾನತ್ತೆ ಅಂತ ನಾವು ಅಧ್ಯಕ್ಷ ಸ್ಥಾನವನ್ನು ಹಿಡಿಬೇಕು ಅನ್ನೋ ಒಂದು ಪ್ರಯತ್ನವನ್ನ ಪಟ್ವಿ. ನಮ್ಮ ಪ್ರಯತ್ನ ಫಲ ಕೊಡೋ ಟೈಮಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಕೊನೆ ಟೈಮಲ್ಲಿ ನಮ್ಗೆ ಮುಸಲ್ಮಾನ್ ಬಂದವ್ರು ನಮ್ಮ ಜೊತೆಗೆ ಬಂದು ಓಟ್ ಹಾಕ್ತಿವಿ ಅಂದವರು ಹಿಂದೂಗಳಿಗೆ ಓಟ್ ಹಾಕಲ್ಲ ಅಂದ್ರು. ನನಗೆ ತುಂಬಾ ನೋವು ಕೊಟ್ಟ ವಿಷಯ ಅಂದ್ರೆ ನಮಗೆ ಓಟ್ ಹಾಕಲ್ಲ ಅಂದ್ರು. ನಾವು 3 ಅವಧಿ ಮಾಡ್ಕೊಂಡು ನಾವು ಚುನಾವಣೆನ ಗೆಲ್ಬೇಕು ಅಂದ್ಕೊಂಡ್ವಿ. ಆದ್ರೆ ಮೊದಲನೇ ಅವಧಿ ಕೊಡ್ರಿ ಅಂದ್ರು. ನಾವು ಒಪ್ಕೊಂಡ್ವಿ, ನಾವು ಅಣ್ಣ ತಮ್ಮಂದ್ರಂತ ಇರ್ಬೇಕು ಅಂತ ನಾವು ಒಪ್ಕೊಂಡು ಓಟ್ ಹಾಕಕ್ಕೆ ಮನ್ಸು ಮಾಡಿದ್ವಿ. ಆದ್ರೆ ಕೊನೆ ಟೈಮಲ್ಲಿ ಅವ್ರು ಮೊದಲನೇ ಬಾರಿ ಓಟ್ ಹಾಕಿಸ್ಕೊಂತಾರೆ, ಅವಧಿಯಲ್ಲಿ ಅವ್ರು ಓಟ್ ಹಾಕಿಸ್ಕೊಂತಾರೆ, ಅವ್ರ ಅಧಿಕಾರನ ಹಿಡಿತಾರೆ. ಆದ್ರೆ 2ನೇ ಬಾರಿಗೆ ಓಟ್ ಹಾಕಕ್ಕೆ ಹಿಂದೇಟ್ ಹೊಡೆದ್ರು. ನಾವು ಅವಧಿಯಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಇದಾಯ್ತು. ಅಷ್ಟೊತ್ತಿಗೆ ಅವರು ಜಯಚಂದ್ರ ಅವರು ಹೆಂಗೋ ಅವರು ಹಿಂದೂ ವಿರೋಧಿ ಅಂತ ಗೊತ್ತಾಗಿತ್ತು, ಅವ್ರನ್ನ ಕುದುರೆ ವ್ಯಾಪಾರ ಮಾಡ್ಕೊಂಡ್ರು. ನಮ್ಮ ಕಡೆ ಬಂದಂತವ್ರನ್ನ ಕರ್ಕೊಂಡೋದ್ರು. ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಬೇಜಾರಾಗ್ತಿದೆ. ನಂದು ಕೊನೆ ಚುನಾವಣೆ ಅಂತ ಹೇಳಿ ಎಲ್ಲಾ ಹಿಂದೂಗಳು ಓಟ್ ಹಾಕಿಲ್ವಾ, ಅವ್ರನ್ನ ಮಿನಿಸ್ಟ್ರು ಮಾಡಿಲ್ವಾ? ಯಾಕೆ ನೀವು ಹಿಂದೂಗಳಿಗೆ ಅವಕಾಶ ಮಾಡ್ಕೊಡ್ಲಿಲ್ಲ? ಅದ್ರ ಹಿಂದೂಗಳು ಇರ್ಲಿಲ್ವಾ? ಲಾಸ್ಟ್ 2 ಬ್ಯಾಚ್ ಅಲ್ಲಿ BCMA ಬಂದಿದೆ. BCMA ಬಂದಿದ್ದಾಗ ಇದೇ ಮಂತ್ರಿಗಳು ಜಯಚಂದ್ರ ಅವರು ಹೋಗ್ಬಿಟ್ಟು ಮತ್ತೆ ಜನರಲ್ ಮಾಡಿಸ್ಕೊ ಬಂದ್ರು. ಅದೇ ಮುಸ್ಲಿಮ್ಸ್ ನ ಕೂರಿಸಿದ್ರು. ಅವ್ರನ್ನ 2.5 ವರ್ಷ ಅವಧಿ ಅವ್ರನ್ನ ಅಧಿಕಾರ ಮಾಡಕ್ ಕೊಟ್ರು. ಈ ಸಲ ಕೂಡ ಅದೇ ಕೆಲಸವನ್ನ ಮಾಡಿದ್ದಾರೆ. ದಯವಿಟ್ಟು ನಾನು ಎಲ್ರನ್ನು ಬೇಡ್ಕೊಳ್ಳೋದೊಂದೇ, ನಮಗಾದ ಅಂತ ಅನ್ಯಾಯ ಬೇರೆ ಯಾವ ಹಿಂದೂಗಳಿಗೂ ಆಗ್ಬಾರ್ದು. ಹಿಂದೂಗಳು ಎಚ್ಚೆತ್ಕೊಳ್ದಿಲ್ಲ ಅಂತಂದ್ರೆ, ಇನ್ನು ಮುಂದಾದ್ರೂ ನಾವು ಹಿಂದೂಗಳು ಒಗ್ಗಟ್ಟಾಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ಶಿರಾದಲ್ಲಿ ನಾವು ಬದುಕೋದ್ ಕಷ್ಟ ಆಗುತ್ತೆ. ದಯವಿಟ್ಟು ಇದು ನಮಗೆ ನಿನ್ನೆ ನಡೆದಂತ ಅನುಭವ. ದಯವಿಟ್ಟು ನಮ್ಮ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ, ಹಿಂದೂಗಳು ಎಚ್ಚೆತ್ಕೊಳ್ಳಿ. ಸರ್ ಹಿಂದೂನೇ ಆಗಿದ್ದಾರೆ ಸರ್. ಲಕ್ಷ್ಮೀಕಾಂತ್ ಅಣ್ಣ ಸರ್ ಹಾಕಿದ್ದಾರೆ ಸರ್. ಅವ್ರದೇ ಪಕ್ಷದ ಸರ್, ಅವರೇ ಪಕ್ಷದವರು. ಅವ್ರು ಕೂರಿಸ್ಕೊಂಡು ಸರ್, ಅದು ಇನ್ನೊಂದು ಹೇಳ್ತೀನಿ, ಅವ್ರಿ SC/ST ಕ್ಯಾಟಗರಿ ಇದ್ದಿದ್ರಲ್ಲಿ ಲಕ್ಷ್ಮೀಕಾಂತ್ ಅಣ್ಣ ಅವ್ರ ಕ್ಯಾಟಗರಿಯಲ್ಲಿ ಅವ್ರೊಬ್ರೇ ಇದ್ದಿದ್ದು. ಅನಿವಾರ್ಯ ಆ ಕ್ಯಾಟಗರಿ ಇರೋದ್ರಿಂದ ಅನಿವಾರ್ಯವಾಗಿ ಲಕ್ಷ್ಮೀಕಾಂತ್ ಅಣ್ಣನ್ ಮಾಡಿದ್ದಾರೆ. ಲಕ್ಷ್ಮೀಕಾಂತ್ ಅಣ್ಣನ್ಗೆ ಲಾಸ್ಟ್ ಟೈಮು ಅನ್ಯಾಯ ಆಗಿದೆ. ಇಡೀ ಶಿರಾ ಜನತೆಗೆ ಗೊತ್ತಿದೆ. ಅದು ಅವಧಿಯಲ್ಲಿ ಬಿಟ್ಕೊಡ್ತೀವಿ ಅಂದವರು ಯಾಕೆ ಅನುಕೂಲ ಆಗಿಲ್ಲ ಅಂತ, ಎಲ್ಲದಕ್ಕೂ ಕೇಂದ್ರ ಬಿಂದು ಅಧಿಕಾರ ಕುಂಚಿಟಿಗರಿಗೆ ಅನ್ಯಾಯ ಆಗಿದೆ ಅಂತ. ಹೌದು ಸರ್, ಆಗಿದೆ. ಲಾಸ್ಟ್ ಟೈಮ್ BCMA ಬಂದಾಗ ಚೇಂಜ್ ಮಾಡಿಸ್ಕೊಂಡ್ ಬಂದ್ರು. BCMದಾಗ ಆಗಿ ಬರ್ತಾ, ನಾವು SCದಾಗ ಆಗಿ ಬರ್ತಾ, STದಾಗ ಬರ್ತಾ. ಅಲ್ಲಪ್ಪ, ಆಗಿ ಮಾಡ್ಸೋರ ಬಿಟ್ಟರೆ ಗೊತ್ತಿಲ್ಲ. ನಾವು SCದಾಗ ಬರ್ತೀನಪ್ಪ. ನೀವು ಯಾವ ಒಂದು ಕೆಟಗರಿನಲ್ಲಿ ನಿಲ್ಲಕ್ಕೆ ಆಗಕ್ಕೆ ಸಾಧ್ಯ ಇದೆ? ಯಾವ ಜನರಲ್ ಬಿಟ್ಟು ಬೇರೆ ಅವಕಾಶ ಇಲ್ಲ ನಮ್ಗೆ. ಒಂದು ಅವಕಾಶನೂ ತಪ್ಪಿಸಿದಾರೆ ಅಷ್ಟೇ. ನಾವು ತಪ್ಪಿಸ್ ಬೇಜಾರಿಲ್ಲ. ಅವ್ರ ಹತ್ರ ಅಧಿಕೃತ 20 ಜನ ಅಭ್ಯರ್ಥಿಗಳಿದ್ದು ಅವ್ರ ಹಾಕಲ್ ಚಿಂತೆ ಇಲ್ಲ. ನಮ್ಮಲ್ಲಿ ಇದ್ದಾರ ನಮ್ಮ ಪಕ್ಷದ ಅಭ್ಯರ್ಥಿ ಹೈಜಾಕ್ ಮಾಡೋ ಅದು ಬೇಜಾರು ಅಷ್ಟೇನೆ. ಯಾವ ಜಾತಿ ಬಗ್ಗೆ ಸಂಘರ್ಷ ನನಗೆ ರೆಡಿ ಇಲ್ಲ. ನಮ್ಮ ಜಾತಿಗೆ ಅನ್ಯಾಯ ಅಂತ ಹೇಳ್ತಾರೆ ನಾನು ಮಾತು ಅಷ್ಟೇನೆ. ಶಫೀರ್ ಅಹಮದ್ ಅಲಿಯಾಸ್ ಜಾಂಕು ಏನು JDS ಅಭ್ಯರ್ಥಿ ಕೌನ್ಸಿಲರ್. ಆಮೇಲೆ ನಮ್ಮಲ್ಲಿ BJP ಅಂತ ಸ್ವಾತಿ ಮಂಜೇಶ್, ಇವರಿಗೆ ಪಕ್ಷನಿಷ್ಠ ಇಲ್ಲ. ಪಕ್ಷನಿಷ್ಠ ಇಲ್ಲದೆ ಇರೋರು ಪಕ್ಷದಲ್ಲಿ ಇರೋದಕ್ಕೆ ಅನರ್ಹರು. ದಯವಿಟ್ಟು ನಾನು ಹೇಳೋದಿಷ್ಟೇ, ನಮ್ಮ ಒಂದೇ ವೋಟ್ ಆಗಲಿ ನಾವು ಹಾಕ್ಕೊಂಡು ನಮ್ಮ ವ್ಯಕ್ತಿತ್ವ ನಾವು ತೋರಿಸ್ಕೋಬೇಕೇ ಬಿಟ್ಟರೆ ಈ ಥರ ದುಡ್ಡು ಮತ್ತು ಇನ್ನೇನು ಆಸೆ ಆಕಾಂಕ್ಷೆಗಳಿಗೆ
ಇವ್ರು ಬಲಿಯಾಗಿದ್ದಾರೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ಅವರೆಲ್ಲ ಒಂದು ಕಡೆ ಚೆನ್ನಾಗಿರಲಿ. ಬಟ್ ನಾನು ಇವೆರಡು ಪಕ್ಷಗಳಿಗೆ ಹೇಳೋದಿಷ್ಟೇ, ಅವ್ರಿಗೆ ಯಾವ ರೀತಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಮಾಡ್ತಾರೆ ಮುಂದೆ, ಅಂದರೆ ವಿಪ್ ಜಾರಿ ಮಾಡ್ತಾರೋ ಅಥವಾ ಇನ್ನೇನು ಮಾಡ್ತಾರೋ ಅನ್ನೋದನ್ನ ಕಾದು ನೋಡ್ತೀನಿ. ಯಾಕೆಂದರೆ ಇದು ಮುಂದೆ ಒಂದಿನ ಎಲ್ಲ ಪಕ್ಷಗಳಲ್ಲೂ ಒಂದು ಹೆಸರಾಗಬೇಕು. ನಾವು ಪಕ್ಷಕ್ಕೆ ಮೋಸ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅನ್ನೋದನ್ನ ದಯವಿಟ್ಟು ಇದೊಂದು 2 ಪಕ್ಷಗಳಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ. ಏನು ಈ ತಪ್ಪು ಮಾಡಿದಾರೋ ಅದಕ್ಕೆ ಪ್ರತಿ ಉತ್ತರ ಕೊಡಲೇಬೇಕು. ಚುನಾವಣೆಯಲ್ಲಿ ಇವತ್ತು ಏನು ಜನರಲ್ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದು SC ಕೆಟಗರಿ ಆಗಿತ್ತು. ಏನು ನಮ್ಮ ತಾಲೂಕಿನಲ್ಲಿ 65,000 ಜನ ಮುಂಚೂಣಿ ಜನಾಂಗಿದೆ. ದಯಮಾಡೋರ್ಗೆ ಆ ಒಂದು ಅವಕಾಶ ಕೊಡಬೇಕಾಗಿತ್ತು. ಯಾಕಂದರೆ SC ಕೆಟಗರಿ ಆಗಿರೋದ್ರಿಂದ ಉಪಾಧ್ಯಕ್ಷರು ಕಾಂತಣ್ಣರಾಗಿದ್ದಾರೆ. ಅವ್ರಿಗೆ ಸ್ವಾಗತ ಕೊಡ್ತೇವೆ ನಮ್ಮ ಕಡೆಯಿಂದ. ಆದರೂ ಸಹ ಯಾಕಂದರೆ ಇದು BCMA ಅಲ್ಲ, ಇದು ಜನರಲ್ ಕೆಟಗರಿ. ಜನರಲ್ ಕೆಟಗರಿ ಬಂದಾಗ ಇಡೀ ಒಕ್ಕಲಿಗ ಸಮುದಾಯಕ್ಕೆ, ಇಡೀ ಒಕ್ಕಲಿಗರಿಗೆ ಇದೊಂದೇ ಅವಕಾಶ ಇರೋದು. ಹಾಗಾಗಿ ಇಡೀ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ. ದಯಮಾಡಿ ಜಯಚಂದ್ರ ಸಾಹೇಬರು ಎಚ್ಚೆತ್ಕೊಬೇಕು ಈ ವಿಚಾರದಲ್ಲಿ. ಯಾಕಂದರೆ ಇದು BCMA ಅಲ್ಲ, ಇದು ಜನರಲ್ ಕೆಟಗರಿ. 65,000 ಜನ ಒಕ್ಕಲಿಗ ಜನಾಂಗಿದೆ. ಹಾಗಾಗಿ ಅವ್ರಿಗೊಂದು ಅವಕಾಶ ಕೊಡಬೇಕಾಗಿತ್ತು. ಇಡೀ ಒಕ್ಕಲಿಗ ಸಮಾಜ ಸಾಧಿಸಿದ್ದಾರೆ. ಅದು ಸನ್ಮಾನ್ಯ TB ಜಯಚಂದ್ರ ಸಾಹೇಬರಿಗೆ ಬಿಟ್ಟದ್ದು. ಯಾಕಂದರೆ ನಮ್ಮಲ್ಲಿರೋಂಥ ಕ್ಯಾಂಡಿಡೇಟ್ಗಳನ್ನ ಯಾಕೆ